ಅಗ್ರಹಾರ ಜೈಲಿನಿಂದಲೇ ಕರೆ ಮಾಡಿದ್ರ ಪವಿತ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ನಟ ದರ್ಶನ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಷ್ಟೆಲ್ಲ ನೀಡಲಾಗ್ತಾ ಇದೆ, ಏನೆಲ್ಲ ನೀಡಲಾಗ್ತಾ ಇದೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಬಂದಿದ್ವಿ. ವಿಡಿಯೋ ಕಾಲ್ ನಲ್ಲಿ ಹಾಗಾದ್ರೆ ದರ್ಶನ್ ಜೊತೆ ಮಾತಾಡಿದ್ರ, ವಿಡಿಯೋ ಕಾಲ್ ನಲ್ಲಿ ಸಂಪರ್ಕದಲ್ಲಿದ್ರ ದರ್ಶನ್ ಮತ್ತು ಪವಿತ್ರ. ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಭೇಟಿ ಅಥವಾ ವಿಡಿಯೋ ಕಾಲ್ ಏನಾದ್ರೂ ಮಾಡಿದ್ರ? ಪವಿತ್ರ ಗೌಡಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು. ದರ್ಶನ್ ಮತ್ತು ಪವಿತ್ರಗೆ ವಿಡಿಯೋ ಕಾಲ್ ಸಂಕಷ್ಟ ಈಗ ಫಿಕ್ಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ಕಾಲ್ ಅನ್ನ ಧರ್ಮ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಮಾತಾಡಿದ್ರು. ಆ ವಿಡಿಯೋ ಕಾಲ್ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಹರಿದಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯೂ ಆಯಿತು, ಆ ನಂತರ ಅನೇಕ ತಲೆದಂಡಗಳು ಕೂಡ ಆಯಿತು. ಅದೆಲ್ಲವೂ ಕೂಡ ಆದ ನಂತರದಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು ಅಂತಂದ್ರೆ, ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಪವಿತ್ರ ಗೌಡ ಮಾತಾಡಿದ್ರ, ಜೈಲಿನಿಂದಲೇ ಫೋನ್ ಮಾಡಿ ಮಾತಾಡಿದ್ರ, ವಿಡಿಯೋ ಕಾಲ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು, ಪರಪ್ಪನ ಅಗ್ರಹಾರ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಏನಾದರೂ ಕಾಂಟ್ಯಾಕ್ಟ್ಗಳು ಆಗಿದೆಯಾ, ವಿಡಿಯೋ ಕಾಲ್ನಲ್ಲಿ ಅವ್ರಿಗೂ ಫೋನನ್ನು ಅವ್ರಿಗೂ ಕೊಟ್ಟು ಆ ನಂತರದಲ್ಲಿ ದರ್ಶನ್ಗೂ ಕೊಟ್ಟು ಮಾತಾಡಿದ್ರ ಇಬ್ರು ಕೂಡ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅನೇಕರನ್ನ ಭೇಟಿ ಮಾಡಿದ್ರು. ನಾಗ ಆಗಿರ್ಬೋದು, ಇವರೆಲ್ಲರ ಜೊತೆಗೂ ಕೂಡ ಅಲ್ಲೇ ಇದ್ದಂಥವ್ರು, ಅದೇ ಜೈಲಿನಲ್ಲಿದ್ದಂಥವ್ರು, ಅವರನ್ನೆಲ್ಲ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಅದೇ ರೀತಿಯಲ್ಲಿ ಪವಿತ್ರರನ್ನು ಕೂಡ ಹಾಗಾದ್ರೆ ಭೇಟಿ ಮಾಡಿದ್ರ, ಅಲ್ಲದೆ ವಿಡಿಯೋ ಕಾಲ್ ಕೂಡ ಮಾಡಿ ಮಾತಾಡಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಮತ್ತೊಂದು ಸಂಕಷ್ಟ ಏವನ್ ಆಗಿರುವಂತಹ ಪವಿತ್ರ ಗೌಡಗೆ ಈಗ ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಕಾಲ್ನಲ್ಲಿ ಏನಾದರೂ ಸಂಪರ್ಕದಲ್ಲಿ ಇವರಿಬ್ಬರು ಕೂಡ ಇದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳನ್ನು ಆ ಆ್ಯಂಗಲ್ನಲ್ಲೂ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದರ್ಶನ್ ಮತ್ತು ಪವಿತ್ರಾಗೆ ಈ ವಿಡಿಯೋ ಕಾಲ್ನ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಯಾಕಂದರೆ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಜೊತೆಗೆ ಈಗಾಗಲೇ ವಿಡಿಯೋ ಕಾಲನ್ನು ಮಾಡಿರೋದ್ರಿಂದ ಅಥವಾ ಮಾತಾಡಿರೋದ್ರಿಂದ ಫೋನ್ ಅವೈಲೇಬಲ್ ಇತ್ತು ಅಂತ ಗೊತ್ತಿದೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡಗೂ ಕೂಡ ಫೋನನ್ನು ಕೊಟ್ಟು ಇಬ್ಬರು ಕೂಡ ವಿಡಿಯೋ ಕಾಲ್ನಲ್ಲಿ ಏನಾದರೂ ಮಾತಾಡಿದ್ರ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ.